ಇಂದು ಬೆಳಗ್ಗೆ ಸುಮಾರು 7:30ಯಿಂದ 8 ಗಂಟೆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಘನಘೋರ ಘಟನೆಯೊಂದು ನಡೆದು ಹೋಗಿದೆ. ಶಾಂತಿನಗರ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು 7ರಿಂದ 8 ಮನೆಗೆ ಹಾನಿಯಾಗಿರ್ತಕ್ಕಂಥದ್ದು. ಸುಮಾರು 10 ಜನಕ್ಕೂ ಕೂಡ ಏನು ಗಂಭೀರವಾದ ಗಾಯಗಳಾಗಿದೆ. ಅದರಲ್ಲಿ ಒಬ್ಬರು ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗಿದೆ. 10 ವರ್ಷದ ಬಾಲಕ ಮುಬಾರಕ್ ಅಂತಕ್ಕಂಥವ್ರು ನಗರದ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಏನು ಆ ಒಂದು ಮುಬಾರಕ್ನ ಸಹೋದರರು ಕೂಡ ನನ್ನ ಜೊತೆಲಿದ್ದಾರೆ. ಸೊ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ಅವ್ರ ಹತ್ರ ಮಾಹಿತಿ ಪಡಿತಾ ಹೋಗ್ತೀನಿ. ಸುಮಾರು 7:45-8 ಗಂಟೆ ಸುಮಾರಿಗೆ ಈ ಒಂದು ಶಬ್ದ ಏಕಾಏಕಿ ಕಾಣಿಸ್ಕೊಳ್ತು. ಈ ರೀತಿ ಘಟನೆ ಆಯಿತು. ಸೊ ತಾವು ಆ ಒಂದು ಸಮಯದಲ್ಲಿ ಏನೇನೆಲ್ಲ ಗಮನಿಸಿದ್ರಿ, ತೀವ್ರತೆ ಹೇಗಿತ್ತು ಆ ಒಂದು ಸ್ಫೋಟದ ಸಂದರ್ಭ ಅಂತ? ಅವನು ಮಲ್ಕೊಂಡಿದ್ದ. ಅವಾಗ ಅವ್ನ ಮೇಲೆ ಬಿದ್ದ ತಕ್ಷಣ ಅವನು 2 ಜನನು ಜೋರಾಗಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ರು ನನ್ನ ಮೇಲೆಯಿಂದ ಇದು ಎತ್ತಿ 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 ಅಂತ ಹೇಳ್ತಾ ಇದ್ರು. ಆಮೇಲೆ 2 ಅಂಕಲ್ ಬಂದು ಎತ್ತಿ ನನ್ನ ತಂಗಿಗೆ ಸ್ವಲ್ಪ ದೂರ ನಡ್ಸ್ಕೊಂಡು ಹೋಗ್ಬಿಟ್ರು. ನನ್ನ ತಂಗಿ ನಡ್ಸ್ತಾ ಇದ್ದೆ. ನನ್ನ ತಮ್ಮಗೆ ನಡ್ಸೋಕೆ ಆಗ್ತಾ ಇದ್ದಿಲ್ಲ. ಅವ್ಳ ಕಾಲ್ ಮೇಲೆ ಬಿಟ್ಬಿಟ್ಟಿದ್ದು. ಆಮೇಲೆ ಅವ್ನು ಹಾಸ್ಪಿಟಲ್ಗೆ ನಮ್ಮ ತಂಗಿಗೆ ಹೋಗಿ ನಮ್ಮ ಅಮ್ಮಗೇನು ಬಿಟ್ಟಿದ್ದು. ನಮ್ಮ ಅಮ್ಮಗೇನು ನಮ್ಮ ಅಪ್ಪ ನನ್ನ ತಂಗಿ ಇದು ಕಾರ್ದಲ್ಲಿ ಸ್ಕಾರ್ಪಿಯೋದಲ್ಲಿ ಬಂದ್ಬಿಟ್ರು. ಆಮೇಲೆ ನನ್ನ ತಮ್ಮಗೆ ಯಾರೋ 2 ವೀಲರ್ದಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಬಂದರು. ಅವ್ರಿಗೆ ಫಸ್ಟ್ ಈ ಹಾಸ್ಪಿಟಲಲ್ಲಿ ಇಲ್ಲ, ಅವರು ಯಾವ್ದಾವುದೋ ಹಾಸ್ಪಿಟಲ್ಗೆ ಹೋದ್ರು. ಬೇರೆ ಅಲ್ಲಿ ಏನು ತಗೊಳ್ಳಿಲ್ಲ ಅವ್ರಿಗೆ. ಇವಾಗ ಇಲ್ಲಿ ಬಂದಾದ್ಮೇಲೆನೂ ಅವನು ಅರ್ಧ ಗಂಟೆ ಹಂಗೆ ಚೆನ್ನಾಗೇ ಇದ್ದ. ಅಲ್ಕೊಂಡೆ ಅವ್ರು ನಮ್ಮ ಅಪ್ಪಗೆ ಹೇಳ್ತಾ ಇದ್ದ, ಇದೇ ನಮಗೆ ಮನೆಗೆ ಕರ್ಕೊಂಡೋಗಿ ನನಗೆ ನೀರು ಕುಡಿಸಿ. ಅವರು ಹಾಸ್ಪಿಟಲಲ್ಲಿ ನೀರು ಕುಡ್ಸೋಕ್ಕೆ ಕೊಟ್ಟಿಲ್ಲ ಅವ್ರಿಗೆ. ಆಮೇಲೆ ಸ್ವಲ್ಪ ಹೊತ್ತು ಇದು ಘಟನೆ ಆದ ಸಂದರ್ಭ ಮನೆಯಲ್ಲಿ ಎಷ್ಟು ಜನ ಇದ್ರಿ, ಹಾಗೆಲ್ಲ ಏನ್ ಮಾಡ್ತಾ ಇದ್ರಿ? ಆ ಮನೆಯಲ್ಲಿ ಮನೆಯಲ್ಲಿ 2 ಜನ ಇರ್ತಾರೆ. ಒಂದ್ ಅಂಟಿ, ಒಂದ್ ಚಿಕ್ಕ ಮಗ ಇರ್ತಾರೆ. ಅವ್ರ ಅಂಟಿ ಇದೇ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಆ ಹುಡುಗಿನು ಸ್ಕೂಲ್ಗೆ ಹೋಗಿ 3 ಗಂಟೆ ಅಲ್ಲ ಆ ಬಿಲ್ಡಿಂಗ್ ದಲ್ಲಿ 2 ಜನನು ಮಲ್ಕೊಂಡಿದ್ರು. ಏನೋ ಗೊತ್ತಿಲ್ಲ. ನಾವು ಮಲ್ಕೊಂಡಿದ್ರು 3 ಜನನು. ನಾವು 5 ಜನ ಇದೀವಿ. ನಮ್ಮಪ್ಪ ಹೋಗಿ ಇವತ್ತು 15 ಆಗಸ್ಟ್ ಅಂತ ಫಂಕ್ಷನ್ಗೆ ಹೋಗ್ತಾರೆ. ಹೋಗಿ ನಮ್ಮಮ್ಮ ಹೋಗಿ ಆಚೆಗಡೆ ಬಟ್ಟೆ ಹೊಲ್ಕೊಂಡಿದ್ರು ತಲ್ಕೊಂಡು. ಆಮೇಲೆ ನಾವು 3 ಜನನು ಮಲ್ಕೊಂಡಿದ್ರು. ನಾನು ನನ್ನ ತಮ್ಮ ತಂಗಿ ಕೆಳಗಡೆ. ನಮ್ಮ ಅಪ್ಪ ಅಮ್ಮ ಸೈಡಲ್ಲೇ ಅವ್ರು 4 ಜನ ಕೆಳಗಡೆ ಮಲ್ಕೊಂತಾರೆ. ನಾನು ಹೋಗಿ ಮೇಲೆ ಇದು ಬೆಡ್ ಮೇಲೆ ಮಲ್ಕೊತೀನಿ. ನಮ್ಮ ಮನೆಯಲ್ಲಿ ಶೀಟ್ ಕೆಳಗಡೆ ಒಂದು ಇದು ಐತೆ, ಕೋಲ್ದು ಸಜ್ಜೆ ಥರ ಐತೆ. ಆ ಸಜ್ಜೆದಲ್ಲಿ ಸೌಂಡ್ ಬಂದಿದ ತಕ್ಷಣ ನಮ್ಮಮ್ಮ ಗಾಬರಿ ಆಗಿ ಟಾಯ್ಲೆಟಲ್ಲಿ ಹೋಗ್ಬಿಟ್ರು. ಅವ್ರಿಗೆ ಸ್ವಲ್ಪ ಇದು ಟೆರೆಸ್ ಬಿತ್ತು. ಅದು ಸ್ಫೋಟ್ ಆಗಿದ ತಕ್ಷಣ ಅದು ಟೆರೆಸ್ ಹೋಗಿ ಹಿಂಗೆ ಬಿಟ್ಬಿಟ್ಟು ಸಂಧಿನೂ ನಾವು ಅವ್ರ ಮನೆ. ಈಗ ಏನಂತಂದ್ರೆ ನಿಮ್ಮ ತಂಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಲೋ. ಈಗ ಸದ್ಯಕ್ಕೆ ಅವರ ಸ್ಥಿತಿ ಪರವಾಗಿಲ್ಲ ಅಂತಕ್ಕಂಥ ಗೊತ್ತಾಗ್ತದೆ. ಆದ್ರೆ ನಿಮ್ಮ ತಮ್ಮ ಮುಬಾರಕ್ ಈಗ ಮರಣ ಹೊಂದಿದ್ದಾರೆ. ಸೊ ಅದೇ ನಿಮ್ಮ ತಮ್ಮ ಮುಬಾರಕ್ನ ಕರ್ಕೊಂಬರದ ಸಮಯದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಕ್ಕ ಸಮಯದಲ್ಲಿ ಯಾರಾದ್ರೂ ರೆಸ್ಪಾನ್ಸ್ ಮಾಡ್ಲಿಲ್ವಾ? ನಿರ್ಲಕ್ಷ್ಯದಿಂದ ಈಗ ಆಯ್ತಾ ಅಂತಕ್ಕಂಥದ್ದು? ಅವರು ಹಾಸ್ಪಿಟಲ್ಗೆ ತಗೊಂಡ್ ಬರೋವಾಗನು ಚೆನ್ನಾಗೇ ಇದ್ದ. ಅವನು ಅಲ್ಕೊಂಡೇ ಇದ್ದ, ಹೇಳ್ತಾ ಇದ್ದ ನೀರು ಕುಡ್ಸಿ. ನಮ್ಮಪ್ಪ ಹೇಳಿದ್ರು, ನೀನು ರೆಡಿ ಆಗ್ಬಿಡ್ತೀಯ, ಕರ್ಕೊಂಡ್ ಬಿಡ್ತೀವಿ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಗೊತ್ತಿಲ್ಲ ನಮ್ಗೆ. ನಾನು ಮನೆಯಲ್ಲೇ ಇದ್ರೆ ನಮ್ಮ ಅಪ್ಪಗೆ ನಾನು ಫೋನ್ ಮಾಡಿದೆ. ನಮ್ಮ ಅಪ್ಪ ಹೇಳಿದ್ರು ಅವ್ನು ಅಲ್ಕೊಂಡಿದ್ದಾನೆ. ನಾನು ನನ್ನ ತಮ್ಮ ಮುಬಾರಕ್ ಸಿಟಿ ಮಾರ್ಕೆಟ್ ಜಾಮಿಯಾ ಉಲೂಮ್ದಲ್ಲಿ ಓದ್ತೀವಿ. ಅಲ್ಲೇ ಹಾಸ್ಟೆಲ್ ಓದ್ತೀವಿ. ಅಲ್ಲಿ ಥರ್ಸ್ಡೇ ಫ್ರೈಡೇ 2 ದಿನ ರಜಾ ಇರುತ್ತೆ. ಥರ್ಸ್ಡೇ 1 ಗಂಟೆಗೆ ಬಂದು ಮನೆಗೆ, ಫ್ರೈಡೇ 5 ಗಂಟೆಗೆ ಹೋಗ್ಬೇಕು. ಅಬ್ದುಲ್ ಲತೀಫ್. ಇದು ಮೃತಪಟ್ಟಂತ ಮುಬಾರಕ್ನ ಸಹೋದರ ಲತೀಫ್ ಹೇಳ್ತಾರಂತಕ್ಕಂಥ ಮಾತುಗಳು. ನಿಜಕ್ಕೂ ಕೂಡ ದುರಂತ. ಬೆಂಗಳೂರಿನಲ್ಲಿ ಈ ರೀತಿ ಘಟನೆಗಳು ಏನು ಬೆಂಗಳೂರು ಇರ್ತಕ್ಕಂಥ ಸುಮಾರು ಪ್ರದೇಶಗಳು ಈ ರೀತಿ ಸುರಕ್ಷತೆ ಇರ್ತಕ್ಕಂಥದ್ದು, ಅಭದ್ರತೆ ಕಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಆಗ್ತದೆ. ಇನ್ನಾದರೂ ಕೂಡ ಸರ್ಕಾರ ಇಂಥ ಪ್ರದೇಶಗಳಿಗೆ ಗಮನ ಹರಿಸಬೇಕು, ನಿಗಾ ಇಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.